ರಾಜ್ಯದ ಜನಕ್ಕೆ ಈ ದೇಶಕ್ಕೆ ಮತ್ತೆ ಹಿಂದೂಗಳಿಗೆ ವಕ್ಫ್ ಆಕ್ಟ್ನ ಮುಖಾಂತರ ಕಾಂಗ್ರೆಸ್ ಸರ್ಕಾರ ಮತ್ತು ಕಾಂಗ್ರೆಸ್ ಪಾರ್ಟಿ ಹಿಂದೆ ಮಾಡಿರುವಂತಹ ಅನ್ಯಾಯ ಏನು ಅನ್ನೋದನ್ನು ನಾನು ನಿಮಗೆ ಇವತ್ತು ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೀನಿ. ಮತ್ತೆ ಮುಸ್ಲಿಮರಿಗೂ ಎಷ್ಟು ಅನ್ಯಾಯ ವಕ್ಫ್ ಆಕ್ಟ್ನ ಮೂಲಕ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಅಂತ. ವಕ್ಫ್ ಅಂತಂದ್ರೆ ಇಸ್ಲಾಂ ಧರ್ಮದಲ್ಲಿ ಅಲ್ಲಾರಿಗೆ ಕೊಟ್ಟಂತ ಒಂದು ಆಸ್ತಿ, ದಾನ, ಇದು ವಕ್ಫ್. ಸಾಕಷ್ಟು ಜನ ದೇವರ ಮೇಲೆ ನಂಬಿಕೆ ಇರುವಂತ ಮುಸಲ್ಮಾನರು ಸಮಾಜಕ್ಕೆ ಒಳ್ಳೇದಾಗ್ಲಿ, ನಮಗೆ ಅದರಿಂದ ಒಂದು ಪುಣ್ಯ ಬರಲಿ ಅನ್ನೋ ಒಂದು ಉದ್ದೇಶದಿಂದ ವಕ್ಫಿಗೆ ಜಾಗ ಕೊಟ್ಟಿರ್ತಾರೆ. ಇದು ವಕ್ಫಿಗೆ ಜಾಗ ಕೊಟ್ಟ ಮೇಲೆ ಅದನ್ನ ಮ್ಯಾನೇಜ್ ಮಾಡೋದಕ್ಕೆ ಒಬ್ಬರು ಮುಟವಲ್ಲಿ ಅಂತ ಒಬ್ಬರು ಮ್ಯಾನೇಜರ್ ಇಡ್ತಾರೆ. ವಕ್ಫಿಗೆ ಕೊಟ್ಟಂತ ಜಾಗ ರಾಜ್ಯದಲ್ಲಿ ಎಷ್ಟೆಷ್ಟಿದಾವೋ ಅದೆಲ್ಲದನ್ನ ಮ್ಯಾನೇಜ್ ಮಾಡೋದಕ್ಕೆ ಅದರ ಅಥಾರಿಟಿಯಾಗಿ ಕಾನೂನು ಪ್ರಕಾರ ವಕ್ಫ್ ಆಕ್ಟ್ ಅಂತ ಇದೆ. ಆ ವಕ್ಫ್ ಆಕ್ಟ್ ನ ಕೆಳಗಡೆ ರಾಜ್ಯದ ಒಂದು ವಕ್ಫ್ ಬೋರ್ಡ್ ಅಂತ ಇದೆ. ಈ ವಕ್ಫ್ ಬೋರ್ಡ್ ರಾಜ್ಯದಲ್ಲಿ ಎಷ್ಟೆಷ್ಟು ವಕ್ಫ್ ಆಸ್ತಿ ಇದೆ ಅದೆಲ್ಲದನ್ನ ಮ್ಯಾನೇಜ್ ಮಾಡುವಂತ ಒಂದು ಬೋರ್ಡ್. 2013ರಲ್ಲಿ ಮತ್ತೆ 1995ರಲ್ಲಿ ಕರೆಕ್ಟ್ ಲೋಕಸಭಾ ಎಲೆಕ್ಷನ್ಗಿಂತ 6 ತಿಂಗಳು 8 ತಿಂಗಳು ಮುಂಚೆ ಕಾಂಗ್ರೆಸ್ನವರು ಈ ವಕ್ಫ್ ಆಕ್ಟ್ಗೆ ತಿದ್ದುಪಡಿ ತರ್ತಾರೆ. 2 ತಿದ್ದುಪಡಿ ತರ್ತಾರೆ. ಆ ತಿದ್ದುಪಡಿದ ಎಷ್ಟು ಸಮಸ್ಯೆ ಅನ್ನುವಂಥದ್ದು ಇವತ್ತು ಬಿಜಾಪುರದ ಎಕ್ಸಾಂಪಲ್ ನಿಂದ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. 1995ರಲ್ಲಿ ಒಂದು ತಿದ್ದುಪಡಿ ತಂದು ಏನ್ ಮಾಡ್ತಾರೆ ಕಾಂಗ್ರೆಸ್ನವರು, ವಕ್ಫ್ ಬೋರ್ಡ್ ಯಾವುದೇ ಜಮೀನನ್ನ ಇದು ವಕ್ಫ್ ಆಸ್ತಿ ಅಂತ ಅವ್ರಿಗೆ ಅನ್ಸಿದ್ರೆ, ಯಾರಿಗೆ ಅನ್ನಿಸ್ಬೇಕು? ವಕ್ಫ್ ಬೋರ್ಡ್ಗೆ ಅನ್ನಿಸ್ಬೇಕು. ಇನ್ನೇನು ಯಾವ ಪೇಪರ್ ಆಧಾರದ ಮೇಲೆ, ಇನ್ನೊಂದು ಆಧಾರದ ಮೇಲೆ, ಡಾಕ್ಯುಮೆಂಟ್ ಆಧಾರದ ಮೇಲೆ, ಅಥವಾ ಸರ್ಕಾರ ಅದು ಅವರಿಗೆ ಗ್ರಾಂಟ್ ಮಾಡಿದೆ ಅನ್ನೋದು ಆಧಾರದ ಮೇಲೆ, ಇನ್ನೇನೂ ಅಲ್ಲ, ವಕ್ಫ್ ಬೋರ್ಡ್ಗೆ ಅನ್ನಿಸ್ಬೇಕು. ವಕ್ಫ್ ಬೋರ್ಡಿಗೆ ಯಾವ್ದಾದ್ರೂ ಒಂದು ಜಾಗ ನಮ್ದು ಅಂತ ಅನ್ಸಿದ್ರೆ ವಕ್ಫ್ ಬೋರ್ಡ್ ಆ ಜಾಗವನ್ನ ಎನ್ಕ್ವೈರಿ ಮಾಡಿ ವಕ್ಫ್ ಬೋರ್ಡ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆದಲ್ಲಿ ಗೆಜೆಟ್ ಅನ್ನ ತರಿಸಿ ಆ ಜಾಗನ ನಮ್ದು ಅಂತ ವಕ್ಫ್ ಬೋರ್ಡ್ ಡಿಕ್ಲೇರ್ ಮಾಡ್ಬಿಡ್ಬೋದು. ಈ ತಿದ್ದುಪಡಿನ ಕಾಂಗ್ರೆಸ್ ಸರ್ಕಾರ 1995ನೇ ಇಸ್ವಿಲ್ ತಂದ್ರು. ಸೆಕ್ಷನ್ 40 ಅನ್ನುವಂಥ ಕಾನೂನಿನಲ್ಲಿ ಒಂದು ಅಮೆಂಡ್ಮೆಂಟ್ ತಂದ್ರು. ನಿಮ್ಗೆ ಆಶ್ಚರ್ಯ ಆಗುತ್ತೆ. ಈಗ ನಾನು, ನೀವು, ಇನ್ಯಾರೋ ಒಬ್ರು ಯಾವುದೋ ಒಂದು ಜಾಗ ಇದು ನಮ್ದು ಅಂತ ನಾವು ಕ್ಲೇಮ್ ಮಾಡಬೇಕು ಅಂತಂದ್ರೆ ಅದಕ್ಕೆ ಎಷ್ಟು ಪ್ರೊಸೀಜರ್ ಇದೆ, ಎಷ್ಟು ಆಧಾರ ಇದೆ. ನಿಮ್ಮ ಹತ್ರ ಸರಿಯಾಗಿರೋ ಡಾಕ್ಯುಮೆಂಟ್ ಇರಲಿಲ್ಲ ಅಂತಂದ್ರೆ ನೀವು ಕೋರ್ಟಲ್ಲಿ ವರ್ಷಾನ್ಗಟ್ಲೆ ಇದನ್ನು ಹೊಡೆದಾಡಬೇಕು. ಆದರೆ ವಕ್ಫ್ ಬೋರ್ಡ್ಗೆ ಏನಾದರೂ ಈ ಜಾಗ ನಮ್ದು ಅಂತ ಅನಿಸ್ತು ಅಂದ್ರೆ ವಕ್ಫ್ ಬೋರ್ಡ್ ಇನ್ನೇನು ಮಾಡೋದು ಬೇಕಿಲ್ಲ. ಇವ್ರಿಗೆ ಯಾವ ತರ ಇಲ್ಲಿ ನೋಟಿಸ್ ಕೊಟ್ಟರು, ಈ ತರ ನೋಟಿಸ್ ಕೊಟ್ಬಿಟ್ಟು 2 ಲೈನ್ ನೋಟಿಸ್, ಈ ತರ 2 ಲೈನ್ ನೋಟಿಸ್ ಕೊಟ್ಬಿಟ್ಟು ಕೆಳಗಡೆ ಶೆಡ್ಯೂಲ್ ಹಾಕಿ ಈ ಜಾಗ ನಮ್ದು ಅಂತ ಸೆಕ್ಷನ್ 40 ಕೆಳಗಡೆ ಹೇಳಿದ್ರೆ ಮುಗೀತು. ಇದು ವಕ್ಫ್ ಬೋರ್ಡಿಗೆ ಕೊಟ್ಟಂತ ಅಧಿಕಾರ. ನೆಕ್ಸ್ಟ್, ಈ ಜಾಗ ನಮ್ದು ಅಂತಾರೆ, ತಕರಾರು ಸ್ಟಾರ್ಟ್ ಆಗುತ್ತೆ. ತಕರಾರು ಸ್ಟಾರ್ಟ್ ಆದಾಗ ನಾವ್ ಎಲ್ಲಿಗೆ ಹೋಗಬೇಕು? ಈಗ ನನ್ನ ಜಮೀನ್ ಮೇಲೆ ನೀವು ಬಂದು ನನ್ನ ಮೇಲೆ ಏನಾದರೂ ನೀವು ಇದು ನನ್ನ ಜಾಗ ನಾನು ಎನ್ಕ್ರೋಚ್ ಮಾಡಿದ್ದೀನಿ ಅಂತ ನೀವು ಕೇಳಿದ್ರೆ ನಾವೆಲ್ಲಿಗೆ ಹೋಗ್ತೀವಿ? ಸಿವಿಲ್ ಕೋರ್ಟಿಗೆ ಹೋಗ್ತೀವಿ. ನೀವು ನಿಮ್ಮ ಡಾಕ್ಯುಮೆಂಟ್ಸ್ ತಗೊಂಡ್ಬರ್ತೀರಾ, ನಾನು ನನ್ನ ಡಾಕ್ಯುಮೆಂಟ್ಸ್ ತಗೊಂಡು ಹೋಗ್ತೀವಿ. ಅಲ್ಲಿ ಜಡ್ಜ್ ಅದನ್ನ ಇತ್ಯರ್ಥ ಮಾಡ್ತಾರೆ. ಆದರೆ ವಕ್ಫಿಗೆ ಕಾಂಗ್ರೆಸ್ನವರು ಮುಸ್ಲಿಂ ವೋಟ್ ಬ್ಯಾಂಕಿಗೋಸ್ಕರ ಏನ್ ಮಾಡಿದ್ರು ಅಂದ್ರೆ ವಕ್ಫ್ ಟ್ರಿಬ್ಯುನಲ್ ಅಂತ ಶುರು ಮಾಡಿದ್ರು. ಅಂದ್ರೆ ಕೋರ್ಟ್ ವಕ್ಫ್ ಕೆಳಗಡೆನೇನೆ. ಈಗ ಜಾಗ ನೀವು ಅದೇ ಕೋರ್ಟಿಗೆ ಹೋಗ್ಬೇಕು, ಅದೇ ಕೋರ್ಟಿಗೆ ಹೋಗಿ ಅವ್ರ ಎದುರುಗಡೆನೆ ಆರ್ಗ್ಯೂ ಮಾಡಬೇಕು. ಅವ್ರು ಆಮೇಲೆ ಅಷ್ಟಕ್ಕೆ ನಿಲ್ಲಿಸಲಿಲ್ಲ. ಅವ್ರೇನ್ ಆರ್ಡರ್ ಕೊಡ್ತಾರೆ ಆ ಆರ್ಡರ್ ಫೈನಲ್. ನೀವು ಅದ್ರ ಮೇಲೆ ಅಪೀಲು ಹೋಗಕ್ಕಾಗಲ್ಲ, ಮುಂದೆ ಅಪೀಲೇ ಹೋಗಕ್ಕಾಗಲ್ಲ. ಇದರ ದುಷ್ಪರಿಣಾಮ ಏನು ಅಂತ ಒಂದು ನಿಮಿಷ ಯೋಚನೆ ಮಾಡಿ. ಜಾಗ ನೋಡಿ, ಓ ಈ ಜಾಗ ನಮಗನ್ನಿಸ್ತು ಅಂತಂದ್ರೆ ವಕ್ಫ್ ಜಾಗ ಅಂತ, ವಕ್ಫ್ ಬೋರ್ಡಿಗೆ ಅನ್ನಿಸ್ತು ಅಂತಂದ್ರೆ ವಕ್ಫ್ ಬೋರ್ಡೇ ಎನ್ಕ್ವೈರಿ ಮಾಡ್ಬೋದು, ವಕ್ಫ್ ಬೋರ್ಡೇ ನೋಟಿಸ್ ಕೊಡ್ಬೋದು, ವಕ್ಫ್ ಬೋರ್ಡೇ ಗೆಜೆಟ್ ನೋಟಿಫಿಕೇಶನ್ ಹೊರಡಿಸಬಹುದು. ಅಕಸ್ಮಾತ್ ಏನಾದರೂ ತಕರಾರು ಮಾಡಿದ್ರು ಅಂತಂದ್ರೆ ನೀವು ವಕ್ಫ್ ಬೋರ್ಡ್ ಎದುರುಗಡೆನೆ, ವಕ್ಫ್ ಟ್ರಿಬ್ಯುನಲ್ ಎದುರುಗಡೆನೆ ಕೋರ್ಟಿಗೆ ಬರಬೇಕು. ಅವರೇ ನಿಮ್ಮನ್ನ ಕೇಸನ್ನ ಕೇಳ್ತಾರೆ, ಅವರೇ ನಿಮಗೆ ಆರ್ಡರ್ ಕೊಡ್ತಾರೆ. ಆ ಆರ್ಡರ್ ನಿಮಗೆ ಸರಿ ಅನ್ನಿಸ್ಲಿಲ್ಲ ಅಂದ್ರೆ ನೀವು ಅಪೀಲು ಹೋಗಕ್ಕಾಗಲ್ಲ.
ಇಂಥ ಕಾನೂನನ್ನು ಮಾಡಿ ವಕ್ಫ್ ಬೋರ್ಡಿಗೆ ಅತಿಕ್ರಮಣ ಮಾಡ್ಕೊಳ್ಳೋದಿಕ್ಕೆ ಕಾನೂನಲ್ಲಿ ಅವಕಾಶ ಮಾಡಿಕೊಟ್ಟಿದ್ದು ಕಾಂಗ್ರೆಸ್ನವರು. ಇವತ್ತು ಅದೇ ಸೆಕ್ಷನ್ 40 ಕೆಳಗಡೆ ನೋಟಿಸ್ ಕೊಟ್ಟು ಅದೇ ಸೆಕ್ಷನ್ 40 ಕೆಳಗಡೆ ಇನ್ಕ್ವೈರಿ ಮಾಡಿ ಇದು ಜಾಗ ನಮ್ದು ಅಂತ ನಮ್ಗನ್ಸಿದೆ, ಅದಕ್ಕೋಸ್ಕರ ರೈತರು ಬಿಡಬೇಕು ಅಂತಂದು 5 ತಲೆಮಾರು 6 ತಲೆಮಾರು 1920-30 ಇಸ್ವಿಯಿಂದ ಜಮೀನು ಸಾಗುವಳಿ ಮಾಡ್ಕೊಂಡು ಬಂದಿರುವಂತ ರೈತರ ಜಮೀನನ್ನ ಇದನ್ನ ಕಬಳಿಸುವಂತ ಒಂದು ಹುನ್ನಾರ ನಡೀತಾ ಇದೆ. ಈ ಇಡೀ ಕಾನೂನನ್ನ ಬದಲಾವಣೆ ಮಾಡೋದಕ್ಕೆ ಮೋದಿ ಸರ್ಕಾರ ಈಗಾಗಲೇ ವಕ್ಫ್ ಆಕ್ಟಿಗೆ ಅಮೆಂಡ್ಮೆಂಟ್ ಮಾಡೋದಕ್ಕೆ ಜೆಪಿಸಿ ಫಾರ್ಮ್ ಆಗಿದೆ. ರಾಜ್ಯದಿಂದ ನಾನು ಆ ಜೆಪಿಸಿಯಲ್ಲಿ ಮೆಂಬರ್ ಇದ್ದೀನಿ. ನಾನು ರಾಜ್ಯದ ಎಲ್ಲ ರೈತರಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ, ನಿಮ್ಮ ಜಮೀನಿಗೆ ವಕ್ಫು ಈ ರೀತಿ ತಕರಾರಾಗುವಂಥದ್ದಿತ್ತು ಅಂತಂದ್ರೆ ದಯವಿಟ್ಟು ತಾವು ನನ್ನ ಗಮನಕ್ಕೆ ತೆಗೆದುಕೊಂಡು ಬನ್ನಿ, ನಮ್ಮ ಕಚೇರಿಗೆ ತೆಗೆದುಕೊಂಡು ಬನ್ನಿ, ನಿಮ್ಮ ಡಾಕ್ಯುಮೆಂಟ್ಸ್ ಜೊತೆಗೆ ಹೈಕೋರ್ಟ್ನಲ್ಲಿ ನಿಮ್ಮ ಪರವಾಗಿ ವಾದವನ್ನು ಮಾಡಿ ಜೆಪಿಸಿಯಲ್ಲಿ ನಿಮ್ಮ ವಿಚಾರಗಳನ್ನು ಪ್ರಸ್ತಾಪ ಮಾಡಿ ಇದೇ ವರ್ಷದ ಡಿಸೆಂಬರ್ ಸೆಷನ್ನಲ್ಲಿ ಪಾಸ್ ಆಗುವಂತ ವಕ್ಫ್ ಕಾನೂನಿನಲ್ಲಿ ಈ ಎಲ್ಲ ಆಟಾಟೋಪಕ್ಕೆ ನರೇಂದ್ರ ಮೋದಿ ಸರ್ಕಾರ ಒಂದು ಫುಲ್ ಸ್ಟಾಪ್ ಇಡುವಂತ ಕೆಲಸ ನಾವು ಮಾಡ್ತಾ ಇದ್ದೀವಿ. ವಿಶ್ವ ಪ್ಲಸ್ ಜನಹಿತಕ್ಕಿದು ಜ್ಞಾನದ ಜಾಲ.